ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟಾಪ್ 10 ಕನ್ನಡ ಚಾನಲ್. ಇವತ್ತು ನಾವು ನೋಡೋ ವಿಡಿಯೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಸೀರೀಸ್ ಪಾರ್ಟ್ 8. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಯೂಟ್ಯೂಬ್ ವಿಡಿಯೋನ ಹೇಗೆ ಪ್ರಾಪರ್ ಆಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಒಳಗಡೆ ಹೋಗೋಣ. ಸೊ ಫ್ರೆಂಡ್ಸ್, ಫಸ್ಟ್ ನೀವು ನಿಮ್ಮ ಒಂದು ಕಂಪ್ಯೂಟರ್ ಅಲ್ಲಿರೋ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿ. ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಅಲ್ಲಿ ನಿಮ್ಮ ಒಂದು ಜಿಮೇಲ್ ಐ ಡಿಯನ್ನು ಲಾಗಿನ್ ಮಾಡಿ ಇಟ್ಕೊಳ್ಳಿ. ಮೊಬೈಲ್ ಅಲ್ಲಿ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡೋರು ಫಸ್ಟ್ ನೀವು ನಿಮ್ಮ ಒಂದು ಮೊಬೈಲ್ ನಲ್ಲಿರೋ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿ. ಕ್ರೋಮ್ ಬ್ರೌಸರ್ ನ ಓಪನ್ ಮಾಡಾದ್ಮೇಲೆ ಇಲ್ಲಿ ಟಾಪ್ ರೈಟ್ ಕಾರ್ನರ್ ಅಲ್ಲಿ ನಿಮ್ಗೆ ಒಂದು ತ್ರಿಬಲ್ ಡಾಟ್ ಐಕಾನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕೆಳಗಡೆ ರಿಕ್ವೆಸ್ಟ್ ಡೆಸ್ಕ್ಟಾಪ್ ಸೈಟ್ ಅನ್ನೋದು ಆಫ್ ಅಲ್ಲಿ ಇರುತ್ತೆ, ಅದನ್ನ ಟಿಕ್ ಮಾಡ್ಕೊಳ್ಳಿ. ಈಗ ಫ್ರೆಂಡ್ಸ್, ನಿಮ್ಮ ಒಂದು ಸರ್ಚ್ ಬಾಕ್ಸ್ ಅಲ್ಲಿ youtube.com ಅಂತ ಸರ್ಚ್ ಮಾಡಿ. ಈಗ ಫ್ರೆಂಡ್ಸ್, ನಾನು ಈ ಪೂರ್ತಿ ಟ್ಯುಟೋರಿಯಲ್ ನಾನು ಒಂದು ಲ್ಯಾಪ್ಟಾಪ್ ಸ್ಕ್ರೀನ್ ಅಲ್ಲಿ ತೋರಿಸ್ಕೊಡ್ತೀನಿ. ನೀವು ಕೂಡ ಮೊಬೈಲಲ್ಲಿ ಯೂಸ್ ಮಾಡೋರು ಕೂಡ ಅದನ್ನೇ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ಟಾಪ್ ರೈಟ್ ಕಾರ್ನರ್ ಅಲ್ಲಿ ನಿಮ್ಮ ಒಂದು ಲೋಗೋ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಪಕ್ಕದಲ್ಲಿ ನಿಮಗೆ ಒಂದು ವಿಡಿಯೋ ಆಪ್ಷನ್ ಪ್ಲಸ್ ಐಕಾನ್ ಅಲ್ಲಿ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಮತ್ತೆ ಎರಡು ಆಪ್ಷನ್ ಓಪನ್ ಆಗುತ್ತೆ, ಅಪ್ಲೋಡ್ ವಿಡಿಯೋ ಹಾಗೂ ಗೋ ಲೈವ್ ಅಂತ. ಆ ಒಂದು ಅಪ್ಲೋಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮತ್ತೆ ನಿಮ್ಗೆ ಒಂದು ಆಪ್ಷನ್ ಓಪನ್ ಆಗುತ್ತೆ, ಸೆಲೆಕ್ಟ್ ಫೈಲ್ಸ್ ಟು ಅಪ್ಲೋಡ್ ಅಂತ. ಕೆಳಗಡೆ ನಿಮ್ಗೆ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಪಬ್ಲಿಕ್ ಅಂತ. ಅದ್ರ ಪಕ್ಕದಲ್ಲಿ ಒಂದು ಆರೋ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಪಬ್ಲಿಕ್ ಅನ್ನೋದನ್ನ ಚೇಂಜ್ ಮಾಡಿ ಪ್ರೈವೇಟ್ ಗೆ ಕ್ಲಿಕ್ ಮಾಡಿ. ಈಗ ಫ್ರೆಂಡ್ಸ್, ನೀವು ಈ ಸೆಲೆಕ್ಟ್ ಅಪ್ಲೋಡ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ನಿಮ್ಮ ಒಂದು ಫೈಲ್ಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿ ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅಪ್ಲೋಡ್ ಆಗ್ಬಿಡುತ್ತೆ. ಹಾಗಲ್ದಿರ ನೀವು ನಿಮ್ಮ ಒಂದು ವಿಡಿಯೋನ ಡ್ರ್ಯಾಗ್ ಮಾಡಿ ಕೂಡ ಹಾಕ್ಬೋದು. ನಿಮ್ಮ ಒಂದು ವಿಡಿಯೋ ಫೈಲ್ ಅನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ವಿಡಿಯೋನ ಡಬಲ್ ಕ್ಲಿಕ್ ಮಾಡಿ ಈ ಒಂದು ಫೈಲ್ ಅನ್ನ ಡ್ರ್ಯಾಗ್ ಮಾಡಿ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಅಲ್ಲಿ ಈ ರೀತಿ ಒಂದು ನಿಮ್ಮ ಒಂದು ಅಪ್ಲೋಡ್ ಮೇಲೆ ಬಿಟ್ರೆ ಸಾಕು, ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಯಾಕೆ ಪ್ರೈವೇಟ್ ಅಲ್ಲಿ ಹಾಕಿದ್ದೀರಂದ್ರೆ, ನಾವು ಇದಕ್ಕೆ ಸ್ವಲ್ಪ ಆಲ್ಟ್ರೇಷನ್ ಅನ್ನು ಮಾಡಬೇಕು. ಆಲ್ಟ್ರೇಷನ್ ಅಂದ್ರೆ ಡಿಸ್ಕ್ರಿಪ್ಷನ್ ಅನ್ನು ಕೊಡಬೇಕು, ಟ್ಯಾಗ್ಸ್ ಅನ್ನು ಬರೀಬೇಕು, ನಿಮ್ಮ ಒಂದು ವಿಡಿಯೋಗೆ ಟೈಟಲ್ ಅನ್ನು ಕೊಡಬೇಕು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಪ್ರೈವೇಟ್ ಅಲ್ಲಿ ಇಟ್ಟಿದ್ದೀರಿ. ಈಗ ಫ್ರೆಂಡ್ಸ್, ಈ ಒಂದು ವಿಡಿಯೋಗೆ ಟೈಟಲ್ ಅನ್ನು ಕೊಡೋಣ. ನೀವು ಈ ಒಂದು ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್ ಅನ್ನ ನೀವು ಸಪರೇಟ್ ಆಗಿ ಒಂದು ನೋಟ್ ಪ್ಯಾಡ್ ಅಲ್ಲಿ ಬರೆದಿಟ್ಕೊಳ್ಳಿ. ಫಸ್ಟ್ ನಾವು ಟೈಟಲ್ ಅನ್ನ ಕಾಪಿ ಮಾಡಾಕೋಣ. ಟೈಟಲ್ ಅನ್ನ ಕಾಪಿ ಮಾಡ್ಕೊಳ್ಳಿ. ನಿಮ್ಮ ಒಂದು ವಿಡಿಯೋಗೆ ಓಪನ್ ಮಾಡಿ, ಅಲ್ಲಿ ನೀವು ಟೈಟಲ್ ಅನ್ನ ಪೇಸ್ಟ್ ಮಾಡಿ. ನೆಕ್ಸ್ಟ್ ನಾವು ಡಿಸ್ಕ್ರಿಪ್ಷನ್ ಅನ್ನ ಬರೆಯೋಣ. ಮತ್ತೆ ನೀವು ಆ ಒಂದು ನೋಟ್ ಪ್ಯಾಡ್ ಅನ್ನ ಓಪನ್ ಮಾಡಿ, ನಿಮ್ಮ ಒಂದು ಡಿಸ್ಕ್ರಿಪ್ಷನ್ ಅನ್ನ ಕಾಪಿ ಮಾಡಿ ನಿಮ್ಮ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬಿಡಿ. ಮತ್ತೆ ನಿಮ್ಮ ಒಂದು ಹ್ಯಾಶ್ ಟ್ಯಾಗ್ಸ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಅನ್ನ ಕೂಡ ಹಾಕ್ಬಿಡಿ. ಹಾಗೆ ನಿಮ್ಮ ಒಂದು ಹಳೆ ವಿಡಿಯೋಸ್ ಲಿಂಕ್ಸ್ ಅನ್ನ ಕೂಡ ಹಾಕ್ಬಿಡಿ. ಇದೆಲ್ಲ ಮಾಡಾದ್ಮೇಲೆ ಈಗ ಟ್ಯಾಗ್ಸ್ ಅನ್ನು ಹಾಕೋಣ. ಟ್ಯಾಗ್ಸ್ ಫಸ್ಟ್ ನೀವು ನಿಮ್ಮ ಒಂದು ಚಾನಲ್ ಹೆಸರನ್ನ ಬರೀರಿ. ನನ್ನ ಒಂದು ಚಾನಲ್ ಹೆಸರು ಬಂದು ಟಾಪ್ 10 ಕನ್ನಡ, ನಾನು ಅದನ್ನೇ ಟೈಪ್ ಮಾಡ್ತೀನಿ. ಈಗ ನಿಮ್ಮ ಒಂದು ವಿಡಿಯೋ ಬಂದು ಯಾವ ಕಂಟೆಂಟ್ ಮೇಲೆ ಇದೆಯೋ ಆ ಒಂದು ಕಂಟೆಂಟ್ ತಕ್ಕದಾಗೆ ನಿಮ್ಮ ಒಂದು ಟ್ಯಾಗ್ಸ್ ಅನ್ನ ಬರಿಬೇಕಾಗುತ್ತೆ. ನಾನು ಆ ಒಂದು ಟ್ಯಾಗ್ಸ್ ಅನ್ನ ನನ್ನ ಒಂದು ನೋಟ್ ಪ್ಯಾಡ್ ಅಲ್ಲಿ ಬರೆದಿಟ್ಟಿದ್ದೀನಿ, ಕಾಪಿ ಮಾಡಿ ಹಾಕ್ತೀನಿ. ಈ ರೀತಿ ನಿಮ್ಮ ಒಂದು ಟ್ಯಾಗ್ಸ್ ನಲ್ಲಿ ಪೇಸ್ಟ್ ಮಾಡ್ಬಿಡಿ.
ಈ ಒಂದು ಟ್ಯಾಕ್ಸ್ ನಿಮ್ಮ ಒಂದು ವಿಡಿಯೋ ಯಾವ್ದ್ರ ಬಗ್ಗೆ ಮಾಡಿರ್ತೀರೋ ಅದ್ರ ಬಗ್ಗೆನೇ ಒಂದು ಟ್ಯಾಕ್ಸ್ ಅನ್ನ ನೀವು ಬರಿಬೇಕಾಗುತ್ತೆ. ಈಗ ಫ್ರೆಂಡ್ಸ್ ನಾವು ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಕ್ಸ್ ಎಲ್ಲ ಕೊಟ್ಟಿದ್ದೀರಿ. ವಿಡಿಯೋ ಅಪ್ಲೋಡ್ ಆಗೋದಕ್ಕೆ ಟೈಮ್ ತಗೊಳುತ್ತೆ, ಸ್ವಲ್ಪ ವೈಟ್ ಮಾಡಿ. ವಿಡಿಯೋ ಅಪ್ಲೋಡಿಂಗ್ ಬಂದು ಫಿನಿಶ್ ಆಗ್ತಾ ಇದೆ. ನಿಮ್ಮ ಒಂದು ವಿಡಿಯೋ ಪೂರ್ತಿಯಾಗಿ ಅಪ್ಲೋಡ್ ಆದ್ಮೇಲೆ ಇಲ್ಲಿ ನಿಮ್ಗೆ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಕ್ಯಾಟಗರಿ ಬಂದು ಎಜುಕೇಶನ್ ಅಲ್ಲಿ ಇರುತ್ತೆ. ನಾನು ಡಿಫಾಲ್ಟ್ ಆಗಿ ಫಸ್ಟೇ ಸೆಟ್ ಮಾಡಿದ್ದೀನಿ. ಈ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ವಿಡಿಯೋನ ಕ್ಯಾಟಗರಿ ಏನು ಅಂತ ಚೂಸ್ ಮಾಡ್ಕೊಳ್ಳಿ. ನನ್ನ ಒಂದು ವಿಡಿಯೋ ಕ್ಯಾಟಗರಿ ಬಂದು ಎಜುಕೇಶನ್. ನಿಮ್ಮ ಒಂದು ಕ್ಯಾಟಗರಿ ಬಂದು ಫಿಲಮಿಂಗ್ ಇರ್ಬೋದು, ಅಥವಾ ಮ್ಯೂಸಿಕ್ ಇರ್ಬೋದು, ಅಥವಾ ಎಂಟರ್ಟೈನ್ಮೆಂಟ್ ಇರ್ಬೋದು, ಅಥವಾ ಗೇಮಿಂಗ್ ಇರ್ಬೋದು. ನಿಮ್ಮ ಒಂದು ಕ್ಯಾಟಗರಿಯನ್ನ ಚೂಸ್ ಮಾಡ್ಕೊಳ್ಳಿ. ನಾನು ಡಿಫಾಲ್ಟ್ ಆಗಿ ಎಜುಕೇಶನ್ ಅನ್ನ ಚೂಸ್ ಮಾಡ್ತೀನಿ. ಈಗ ಫ್ರೆಂಡ್ಸ್ ಮತ್ತೆ ಬೇಸಿಕ್ ಇನ್ಫೋ ಮೇಲೆ ಬನ್ನಿ. ಇಲ್ಲಿ ಟಾಪ್ ಕೆಳಗಡೆ, ಫುಲ್ ಕೆಳಗಡೆ ಬಂದ್ರೆ ನೀವು ನಿಮ್ಗೆ ಇಲ್ಲಿ ನಿಮ್ಮ ಒಂದು ಥಂಬ್ನೇಲ್ ಆಪ್ಷನ್ ತೋರಿಸುತ್ತೆ. ನಿಮ್ಮ ಒಂದು ಥಂಬ್ನೇಲ್ ಅನ್ನ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡಾದ್ಮೇಲೆ ಈಗ ಮೇಲೆ ಬಂದು ನಾವು ಈ ಒಂದು ವಿಡಿಯೋವನ್ನ ಪ್ರೈವೇಟ್ ಇದೆಲ್ಲ ಫ್ರೆಂಡ್ಸ್, ಅದರ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಪಬ್ಲಿಕ್ ಮಾಡೋಣ. ಈಗ ಈ ಒಂದು ಪಬ್ಲಿಷ್ ಅಂತ ಆಪ್ಷನ್ ಇದೆಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ನಿಮ್ಮ ಒಂದು ವಿಡಿಯೋ ಬಂದು ಈಗ ಲೈವ್ ಆಗಿದೆ. ಸೊ ಫ್ರೆಂಡ್ಸ್, ಇದು ಬಂದು ಈ ವಿಡಿಯೋದ ಲಿಂಕು. ಈ ಲಿಂಕ್ ಅನ್ನ ನೀವು ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಬಹುದು. ಈಗ ಫ್ರೆಂಡ್ಸ್, ಈ ಲಿಂಕ್ ಅನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿ ನಿಮ್ಮ ಒಂದು ಡಿಸ್ಕ್ರಿಪ್ಷನ್ ನೋಟ್ ಪ್ಯಾಡ್ ಇದೆಲ್ಲ ಫ್ರೆಂಡ್ಸ್, ಅಲ್ಲಿ ನೀವು ಪೇಸ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಟೈಟಲ್ ಅನ್ನ ಕೂಡ ಕಾಪಿ ಮಾಡ್ಕೊಳ್ಳಿ. ಹಾಗೆ ಆ ಒಂದು ವಿಡಿಯೋನ ಕಂಟೆಂಟ್ ಏನು ಅಂತ ಅದರ ಮುಂದ್ಗಡೆನೂ ಬರೆದು ಬಿಡಿ, ಇಲ್ಲಿ ಪೇಸ್ಟ್ ಮಾಡಿ. ನೆಕ್ಸ್ಟ್ ಟೈಮು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡುವಾಗ ಈ ಎಲ್ಲ ಒಂದು ಲಿಂಕ್ಸ್ ಅನ್ನ ನೀವು ಅದರ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲೇಬೇಕು. ಸೊ ಫ್ರೆಂಡ್ಸ್, ಈ ರೀತಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಒಂದು ವಿಡಿಯೋನ ಪ್ರಾಪರ್ ಆಗಿ ಅಪ್ಲೋಡ್ ಮಾಡೋದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ರೀತಿ ಒಂದು ಹೊಸ ಯೂಟ್ಯೂಬ್ ಟ್ಯುಟೋರಿಯಲ್ ಅಲ್ಲಿ ಮತ್ತೆ ಒಂದು ವಿಡಿಯೋ ಅಲ್ಲಿ ಸಿಗೋಣ. ಸೊ ಬೈ ಫ್ರೆಂಡ್ಸ್, ಟೇಕ್ ಕೇರ್. ಇದುವರೆಗೂ ಟಾಪ್ 10 ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ.